ಹಲೋ ಫ್ರೆಂಡ್ಸ್, ಹಾಯ್, ವೆಲ್ಕಮ್ ಟು ಜ್ಯೋತಿ ಹೋಮ್ ಕಿಚನ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಭಾಳ ದಿನ ಆಯ್ತಲ್ಲ ನಾನು ವಾಯ್ಸ್ ವಿಡಿಯೋ ಮಾಡೋಕ್ಕೆ ಟೈಮೇ ಸಿಗ್ತಾಯಿಲ್ಲ ಫ್ರೆಂಡ್ಸ್, ಆದರೂ ಮಾಡ್ತಾ ಇದ್ದೀನಿ. ಹಾಗಿದ್ರೆ ಬನ್ನಿ, ನಾನು ಇವತ್ತಿನ ರೆಸಿಪಿ ಮಾವಿನಕಾಯಿ ಉಪ್ಪಿನಕಾಯಿ ಹಾಕೋದು ಯಾವ ರೀತಿ ಅಂತಂದು ತೋರಿಸ್ಕೊಡ್ತಾ ಇದ್ದೀನಿ. 2 ಅಥವಾ 3 ಮಾವಿನಕಾಯಿ ಮನೆಯಲ್ಲಿ ಇತ್ತು ಅಂದರೆ 1 ತಿಂಗಳಾದರೂ ಹಾಳಾಗ್ದಂಗೆ ಒಗ್ಗರಣೆ ಮಾವಿನಕಾಯಿ ಯಾವ ರೀತಿ ಹಾಕೋದು ಅಂತಂದು ನಾನಿಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಅರ್ಜೆಂಟಲ್ಲಿ ಮಾವಿನಕಾಯಿ ಉಪ್ಪಿನಕಾಯಿ ಬೇಕು ಅಂದಾಗ ಈ ಥರ ಹಾಕಿದರೆ ಭಾರಿ ಟೇಸ್ಟಿಯಾಗಿರುತ್ತೆ. ನಾನಿಲ್ಲಿ 2 ಮಾವಿನಕಾಯಿನ ತೊಗೊಂಡೀನಿ. ಇದು ಗೋ ಮಾವಿನಕಾಯಿ. ಈ ಮಾವಿನಕಾಯಿನ ಚೆನ್ನಾಗಿ ವಾಶ್ ಮಾಡಿಕೊಂಡು ಈ ಥರ ಪೀಸ್ ಆಗಿ ಕಟ್ ಮಾಡ್ಕೊಂಡು ಇಟ್ಕೊತೀನಿ. ಅದರಲ್ಲಿ ಇವಾಗ ನೋಡಿದರೆ ಮಾವಿನಕಾಯಿ ಸೀಸನ್ನು. ಯಾವಾಗಾದರೂ ಮಾವಿನಕಾಯಿ ಮನೇಲಿ ಇದ್ದೇ ಇರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಹಾಗೆ ಖಾರ ಉಪ್ಪು ಹಾಕಿ ತಿನ್ನೋದ್ರಿಂದ ಹಾಳಾಗಿಬಿಡುತ್ತೆ. ಅದು 1 ವಾರ ಮಾತ್ರ ಬರುತ್ತೆ. ಈ ಥರ ಒಂದ್ಸಲ ಮಾಡಿ ನೋಡಿ, 1 ತಿಂಗಳಾದರೂ ಬಂದೇ ಬರುತ್ತೆ. ಈ ಥರ ಕಟ್ ಮಾಡ್ಕೋಬೇಕು. ನೀರು ಕೂಡ ಸ್ವಲ್ಪ ಇರಬಾರ್ದು. ಚೆನ್ನಾಗಿ ಒರೆಸ್ಕೊಂಡು ಕಟ್ ಮಾಡ್ಕೋಬೇಕು ಮಾವಿನಕಾಯಿನ. ಇಲ್ಲಿ 1 ಜಾರಿಗೆ ನಾನು 2 ಸ್ಪೂನ್ ಆಗೋಷ್ಟು ಸಾಸಿವೆ ಕಾಳನ್ನ ಸಣ್ಣದಾಗಿ ರುಬ್ಕೊತೀನಿ. ಈ ಥರ ತರಿಯಾಗಿ ರುಬ್ಕೊಂಡು ಇಟ್ಕೊತೀನಿ. ನಂತರ 5ರಿಂದ 6 ಬೆಳ್ಳುಳ್ಳಿನ ಈ ಥರನ ಜಬ್ಬಿ ಇಟ್ಕೊತೀನಿ. ಸಿಪ್ಪಿ ತೆಗಿಬೇಡಿ ಮೇಲಿಂದು, ಹಾಗೆ ಇರಲಿ. ಬೆಳ್ಳುಳ್ಳಿ ಜಬ್ಬಿ ಇಟ್ಕೊಂಡು ಈ ಕಡೆಗೆ ಒಗ್ಗರಣೆ ಕೊಡ್ಕೊಳ್ಳೋಣ. ಯಾವ ರೀತಿ ಅಂತಂದು ನೋಡೋಣ ಬನ್ನಿ. 2ರಿಂದ 3 ಕರಿಬೇವು ತೊಗೊಂಡೇನಿ. ಹಾಗೆ ಗುಂಟೂರು ಮೆಣಸಿನ್ಕಾಯಿ ತೊಗೊಂಡೇನಿ. ನಂತರ 3ರಿಂದ 4 ಸ್ಪೂನು ಎಣ್ಣೆ ಹಾಕ್ಕೊತೀನಿ. ಎಣ್ಣೆ ಕಾದಾದಮೇಲೆ 1 ಸ್ಪೂನಷ್ಟು ಜೀರಿಗೆ ಹಾಕ್ಕೊತೀನಿ. ಇಲ್ಲಿ ಜಬ್ಬಿ ಇಟ್ಕೊಂಡಿದ್ನೆಲ್ಲ ಬೆಳ್ಳುಳ್ಳಿ ಹಾಗೆ ಕರಿಬೇವು ನಂತರ ಗುಂಟೂರು ಮೆಣಸಿನ್ಕಾಯಿನ ಹಾಕ್ಕೊತೀನಿ. ಆನಂತರ 1 ಸ್ಪೂನಷ್ಟು ಅರಿಶಿಣದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಆನಂತರ ಖಾರದ ಪುಡಿ ಹಾಕ್ಕೊತೀನಿ. ಈಗೆಲ್ಲ ಹಾಕಿರೋ ಮಸಾಲನೆಲ್ಲ ಎಣ್ಣೆ ಜೊತೆಗೆ ಫ್ರೈ ಮಾಡ್ಕೊತೀನಿ. ಈ ಥರ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದು. ನಂತರ ಇಲ್ಲಿ ರುಬ್ಬಿಟ್ಕೊಂಡಿದ್ನೆಲ್ಲ ಸಾಸಿವೆ ಪುಡಿನ 2 ಸ್ಪೂನ್ ಆದಷ್ಟು ಸಾಸಿವೆ ಕಾಳು ಹಾಕ್ಕೊಂಡಿದ್ದೆ. ಅದನ್ನ ಈ ಮಸಾಲ ಜೊತೆಗೆ ಮಿಕ್ಸ್ ಮಾಡ್ಕೊತೀನಿ. ಈ ಸಾಸಿವೆ ಪುಡಿನ ಮಸಾಲೆ ಎಲ್ಲ ಹಾಕ್ಕೊಂಡಾದ್ಮೇಲೆ ಲಾಸ್ಟಿಗೆ ಹಾಕ್ಕೊತೀನಿ. ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡ್ತೀನಿ. ಪೂರ್ತಿ ಕಾದಿರೋ ಎಣ್ಣೆಗೆ ಹಾಕ್ಕೊಂಡ್ರೆ ಸಾಕಿದು. ನೋಡ್ತಾ ಇರ್ಬೋದು, ಘಮ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ. ಇದ್ರಿಗೆ ಮೇಲ್ ಇಂಪಾರ್ಟೆಂಟ್ ಇರೋದೇ ಬೆಳ್ಳುಳ್ಳಿ ಹಾಗೆ ಸಾಸಿವೆ ಪುಡಿ. ಈ ಸಾಸಿವೆ ಪುಡಿ ಹಾಕೋದ್ರಿಂದನೇ ಉಪ್ಪಿನಕಾಯಿ ಹಾಳಾಗೋದಿಲ್ಲ, ಹಾಗೆ ಟೇಸ್ಟಿ ಕೂಡ ಇರುತ್ತೆ. ಉಪ್ಪಿನಕಾಯಿ ಫ್ಲೇವರು ಕೂಡ ಚೆನ್ನಾಗಿ ಬರುತ್ತೆ. ಒಂದು 5 ನಿಮಿಷ ಬಿಟ್ಟು ಎಣ್ಣೆ ಸ್ವಲ್ಪ ತಣ್ಣಗಾದಾದ್ಮೇಲೆ ಇಲ್ಲೇ ಹೋಳು ಮಾಡ್ಕೊಂಡು ಇಟ್ಕೊಂಡಿದ್ನೆಲ್ಲ ಮಾವಿನಕಾಯಿಗೆ, ಆ ಮಾವಿನಕಾಯಿಗೆ ಇದನ್ನ ಮಸಾಲಾನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಮಸಾಲ ಕೂಡ ಎಲ್ಲ ಹೋಳಿಗೂ ಚೆನ್ನಾಗಿ ಸ್ಪ್ರೆಡ್ ಆಗಬೇಕು. ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಮಾವಿನಕಾಯಿ ಉಪ್ಪಿನಕಾಯಿ ಯಾರಿಗೆಲ್ಲ ಇಷ್ಟ ಆಗಲ್ಲ, ಎಲ್ಲರಿಗೂ ಇಷ್ಟ ಆಗುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ನಾನು ಮಾವಿನಕಾಯಿ ಇತ್ತಂದರೆ ಇದೇ ಥರನೇ ಹಾಕಿಟ್ಕೊಳೋದು. ಮನೆಯಲ್ಲೆಲ್ಲ ಹಿರಿಯರೆಲ್ಲ ಉಪ್ಪಿನಕಾಯಿ ಹಾಕಿಡ್ತಾರೆ. ಅದು ಕೂಡ ವರ್ಷಾನುಗಂಟ್ಲೆ ಹಾಳಾಗೋದಿಲ್ಲ. ಅದು ಕೂಡ ರೆಸಿಪಿ ನಾನು ನಿಮಗೆ ತೋರಿಸ್ಕೊಡ್ತೀನಿ, ಯಾವ ರೀತಿ ಹಾಕೋದು, ಹೇಗೆ ಹಾಕೋದು ಅಂತಂದು. ಅದು ಕೂಡ ಸಿಂಪಲ್ ಆಗಿದೆ. ಅದು 1 ವರ್ಷ ಆದ್ರೂ ಹಾಳಾಗೋದಿಲ್ಲ ಉಪ್ಪಿನಕಾಯಿ. ಈ ಉಪ್ಪಿನಕಾಯಿ ಎಲ್ಲ ಮಸಾಲ ಮಿಕ್ಸ್ ಆದಮೇಲೆ ಮನೆಯಲ್ಲಿ ಈ ಥರ ಭರಣಿ ಇತ್ತಂದರೆ ಭರಣಿ ಒಳಗೆ ಹಾಕಿಡಿ, ಇಲ್ಲಾಂದರೆ ಗ್ಲಾಸಿಂದು ಡಬ್ಬಿ ಇತ್ತಂದರೆ ಡಬ್ಬಿ ಒಳಗಾದರೂ ಹಾಕಿಟ್ಕೊಂಬಿಡಿ. ನಾನು ಕೂಡ ಭರಣಿ ಇತ್ತು, ಭರಣಿ ಒಳಗೆ ಹಾಕಿಟ್ಕೊಂಡ್ಬಿಡ್ತೀನಿ. ಈ ಥರ ಭರಣಿ ಒಳಗೆ ಹಾಕಿಟ್ರೆ ಚಟ್ನಿ ಆಗಲಿ ಉಪ್ಪಿನಕಾಯಿ ಆಗಲಿ ಯಾವುದೇ ಸ್ವೀಟ್ ಆಗಲಿ ಏನೂ ಹಾಳಾಗೋದಿಲ್ಲ. ಈ ಥರ ಭರಣಿ ಆದಷ್ಟು ಯೂಸ್ ಮಾಡಿ ಮನೇಲಿ. ನೋಡಿದ್ರಲ್ಲ ಫ್ರೆಂಡ್ಸ್, ಒಗ್ಗರಣೆ ಉಪ್ಪಿನಕಾಯಿ ಯಾವ ರೀತಿ ಹಾಕೋದು ಅಂತಂದು, ಎಷ್ಟು ಸಿಂಪಲ್ ಆಗಿದೆ ಅಂತಂದು. ಇವತ್ತಿನ ರೆಸಿಪಿ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ. ಬಾಯ್.